ನಮಸ್ತೆ ಆಲ್ ದರ್ಶನ್ ಫ್ಯಾನ್ಸ್ಗೆ ನಾನು ಜೋರಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಏನೇನೋ ಫೇಸ್ಬುಕ್ ಅಲ್ಲಿ ಯಾವಳೋ ಅಂತೆ ಅವಳೇನೋ ಅವಳ ಹೆಸರು ಮಮತಾ ಏನೋ ಹಾಕೊಂಡ್ಬಿಟ್ಟು ನಮ್ಮ ಬಾಸ್ ಮೇಲೆ ಕಿಡಿಕಾರ ಎಳಿತಾಳೆ. ಅವಳಿಗೆ ಏನ್ ಬಂದಿದೆ ಅವತ್ತು ಸಂಘ ಮುಚ್ಕೋಬೇಕಂತೆ, ಬಾಸ್ ಅಭಿಮಾನಿಗಳೇನೋ ಮುಚ್ಕೊಂಡು ಹೋಗ್ಬೇಕಂತೆ, ಬಾಸ್ ಬಗ್ಗೆ ಮರ್ಯಾದೆ ತೆಗಿತಾಳೆ, ನಮ್ಮ ಬಗ್ಗೆ ಮರ್ಯಾದೆ ತೆಗಿತಾಳೆ. ಅವಳ ಅಮ್ಮನ ಅವಳಿಗೆ ಏನ್ ಅಷ್ಟೊಂದು ಫೇಸ್ ಟು ಫೇಸ್ ಬಂದ್ ಮಾತಾಡೋದಕ್ಕೆ ಹೇಳು ಬಾಸ್ ಹತ್ರ ಅಥವಾ ಇನ್ಯಾರ ಅಭಿಮಾನಿಗಳ ಹತ್ರ. ಏನಕ್ಕೆ ಇಷ್ಟೊಂದು ಹರ್ಕೋತಾ ಇದ್ದಾಳೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಸೊ ನಮ್ಗೇನ್ ಬೇಜಾರ ಇಲ್ಲ, ನಾವ್ ಹೇಳ್ತಾ ಇದೀವಿ. ನೀನೇ ಸುಮ್ನೆ ನಿನ್ ಮರ್ಯಾದಿನೇ ಹೋಗುತ್ತೆ. ನೀನು 2 ದಿವಸ ನೀನು ಫೇಸ್ಬುಕ್ ಅಲ್ಲಿ ಅವತಾರ ಆಡ್ಬೇಕಾಗುತ್ತೆ ಅಷ್ಟೇ. ಸೊ ನಿಮ್ಮಿಂದ ನಮ್ಮ ಬಾಸ್ನ ನಾವೇನ್ ಬಿಟ್ಕೊಡಲ್ಲ, ನಮಗೆ ಬಾಸ್ ಏನ್ ಬಿಟ್ಕೊಡಲ್ಲ. ನಾವ್ ಹೋಗಿ ಅವ್ರನ್ನ ಮೀಟ್ ಮಾಡ್ತೀವಿ, ಅವ್ರು ನಮ್ಮನ್ನ ನಾವ್ ಹೋದಾಗ ಅವ್ರು ಮೀಟ್ ಮಾಡ್ಕೊಂಡು ನಾವೆಲ್ಲರೂ ಚೆನ್ನಾಗೇ ಇರ್ತೀವಿ. ನೀನ್ ಯಾಕೆ ಅಷ್ಟೊಂದು ಹುಡ್ಕೋತಾ ಇದೆಯಾ ಅಂತ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡಿದಾರಮ್ಮ? ನಿಮ್ಮನೇನಾರ ಬಂದ ಹಾಳ್ ಮಾಡಿದಾರ? ಏನು ಕರ್ಕೋತೀಯ? ಹಳೇದನ್ನೆಲ್ಲ ಯಾಕೆ ಕೆದಕ್ತಿದ್ಯಾ? ಅವ್ರ ಹೆಂಡ್ತಿಗೆ ಅವ್ರ ಬಗ್ಗೆ ಹಳೇದನ್ ಕೆದಕ್ತಿ, ಅವ್ರ ಹೆಂಡ್ತಿಗೆ ಅವ್ರು ಹೊಡಿದಾಳೆ, ಇನ್ನೇನ್ ನಿಮ್ಮಪ್ಪ ಬಂದ್ ಹೊಡಿಬೇಕು ಅವ್ರ ಹೆಂಡ್ತಿಗೆ? ಸಾಕಿದ್ದಾರೆ, ಸಲ್ವಿದ್ದಾರೆ, ಹೊಡೆದಿದ್ದಾರೆ, ಚೆನ್ನಾಗಿರ್ತಾರ ಅವ್ರು. ಅವ್ರ ಬಗ್ಗೆ ನೀನ್ಯಾಕೆ ಅದು ಕಾಮಿಟ್ ಮಾಡ್ತಿದ್ಯಾ? ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಹಾಗೆ ಹೀಗೆ ಅಂತ ಮಾಡ್ತಿದ್ಯಾ? ನಿನ್ಗೇನ್ ಗಂಡ ಇಲ್ವಾ? ನಿನ್ ಗಂಡ ಹೊಡೆದೇ ಇಲ್ವಾ? ಅಥವಾ ನಿಮ್ ತಂದೆ ತಾಯಿ ಯಾರು ಹೊಡೆದೇ ಇಲ್ವಾ? ಹಳೇದೆಲ್ಲ ಯಾಕಮ್ಮ ಮತ್ತೆ ರಿಪೀಟು? ಮುಚ್ಕೊಂಡ್ ಎಲ್ಲಾರ ಮನೇಲೂ ದೋಸೆ ತೂತೇನೆ, ಆಯ್ತಾ? ಸ್ಟಾರ್ ಆಗಿದ್ದಾರೆ, ಅವ್ರಿಗೊಂದು ವ್ಯಾಲ್ಯೂ ಇದೆ. ಎಲ್ಲಾರ ಮನೇಲೂ ಎಲ್ಲಾರ್ಗು ಪ್ರಾಬ್ಲಮ್ ಇದ್ದಿದ್ದೆ, ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಆಯ್ತಾ? ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಜೊತೆಲಿ ಇರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಅದು ನಿನಗ್ ಬೇಕಾಗಿಲ್ಲ. ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತೀಯಾ? ಅದು ಇದು ಅಂತ ಎಲ್ಲ ಪಬ್ಲಿಸಿಟಿ ಏನಕ್ಕೆ ಮಾಡ್ತಾ ಇದೀಯ? ನಿನ್ ಮಕ್ಕಕ್ಕೆ ಬೆಂಕಿ ಹಾಕ, ಆಯ್ತಾ? ಕೋಪ ಬರ್ಸ್ಬೇಡ. ಇಲ್ಲ ನಿನಗ್ ತಾಕತ್ತಿದ್ರೆ ನಂತರ ಫೇಸ್ ಟು ಫೇಸ್ ಮಾತಾಡೋ, ಸಿಗು, ನಾನೇ ಮಾತಾಡ್ತೀನಿ. ಅದೆಲ್ಲಿಗೇನು ಏನ್ ಮಾಡ್ತೀಯ ನೋಡೇ ಬಿಡೋಣ ಅಂತ. ಆಗದಾಗೋಗ್ಲಿ, ಒಬ್ರಿಗೋಸ್ಕರ ಜೀವ ಕೊಟ್ಬಿಡ್ತೀನಿ, ಆಯ್ತಾ? ಸುಮ್ನೆ ಫೇಸ್ಬುಕ್ ಅಲ್ಲಿ ಹಾಕೊಂಡು ಯಾವ ಒಳ್ಳೆ ನೀನು? ನಾನು ನೋಡ್ತಾನೆ ಇದ್ದೀನಿ. ನಾನು ಮಾತಾಡಬಾರ್ದು, ನಿಂತರ ನಾವು ತಿಕ್ಲಲ್ಲ. ಬಟ್ ಏನಂದ್ರೆ ನಮಗೂ ಒಂಥರ ಮೆಂಟಾಲಿಟಿ ಎಫೆಕ್ಟ್ ಆಗ್ತಾ ಐತೆ, ಆಯ್ತಾ? ಸುಮ್ನೆ ಹರ್ಕೋಬೇಡ, ಕ್ಲೋಸ್ ಮಾಡ್ಕೊಂಡು ನಿನ್ ಮನೆ ಕಡೆಗೆ ನೀನ್ ಹೋಗು. ನಾವ್ ಯಾವಾಗ್ಲೂ ಹಿಂಗೇನೆ, ನಾವೇನ್ ಬಿಟ್ಕೊಡಕ್ಕಾಗಲ್ಲ. ನಾವು ಬಡ್ಕೋತಾನೆ ಇರ್ತೀವಿ, ನೀನ್ ಹರ್ಕೋತಾನೆ ಇರು ಅಷ್ಟೇ. ಕೆಟ್ಟದಾಗ ಮಾತಾಡಿ ನನ್ಗೆ ಅಭ್ಯಾಸನೇ ಇಲ್ಲ. ನಿಮ್ಮಂತವ್ರಿಂದ ನಾವು ಈ ತರ ಆಗೋಗ್ಬೇಕಾಗುತ್ತೆ. ಏನಕ್ಕೆ ಅಷ್ಟೊಂದು ದ್ವೇಷ? ಏನಕ್ಕೆ? ನಿಮ್ಮ ಅಪ್ಪನ ಆಸ್ತಿ ಏನಾರ ಬಂದು ತಿಂದಿದಾರ? ಏನಕ್ಕೆ ಅವ್ರ ಮೇಲೆ ಅಷ್ಟೊಂದು ದ್ವೇಷ ಕರೆಸ್ತಿದ್ಯಾ? ಏನಾದ್ರು ಬೇಕಾ ಹೇಳು, ಅದ್ ನಾನೇ ಕೊಡ್ತೀನಿ ಬಾ. ಏನಾರು ಒಂದ್ 10,000 ಬೇಕಾ? ಏನಕ್ಕೆ ನಮ್ಮ ಬಾಸ್ ಬಗ್ಗೆ ಅಷ್ಟೆಲ್ಲ ಇದ್ ಮಾಡ್ತಿದ್ಯಾ? ಯಾವಳೆ ಬೋಸುಡಿ ನೀನು? ಮಮತಾ ನಾಯಕ್ ಅಂತೆ ಅವ್ರ ಅಮ್ಮನ್ ಬೋಸುಡಿ ನಾಡ ಬಡಿಯ. ಬೈಬಾರ್ದು, ಅನ್ಬಾರ್ದು ಅಂತ ನಾವು ಎಷ್ಟೊಂದು ಇದ್ ಮಾಡ್ತಾ ಇದೀವಿ. ಮನುಷ್ಯತ್ವ ಬೇಡವಾ ನಿನ್ಗೆ? ಮನುಷ್ಯತ್ವ ಬರೀ ಬಗ್ಲ ಬಿಟ್ಕೊಂಡು ಇದ್ ಮಾಡ್ತಾ ಇದೆಯಲ್ಲ. ನೋಡೋಣ ನೋಡೋಣ ಮಾಡು, ನೋಡೋಣ ನಿನ್ ತಾಕತ್ತಿದ್ರೆ ಏನಾದ್ರು ಮಾಡಕ್ಕಾಗುತ್ತೇನೋ ಅಂತ ಸುಮ್ನೆ ಬಾಯಿ ಮುಚ್ಕೊಂಡು ಮನೆ ಕಡೆಗೆ ಹೋಗಕ್ ಕಲ್ತ್ಕೋ. ನಾವು ನೋಡ್ತೀವಿ. ಏನ್ ಅನ್ಕೊಂಡಿದ್ಯಾ ನೀನ್ ಅವ್ರ ಅಭಿಮಾನಿಗಳ್ನ? ಸಂಘ ಸಂಸ್ಥೆ ಅದನ್ನೆಲ್ಲ ಮುಚ್ಕೊಂಡದಕ್ಕೆ ನೀನ್ ನಿಮ್ಮ ಅಪ್ಪ ಸಾಕ್ತಾ ಇದ್ದಾನ ಸಂಘ ಸಂಸ್ಥೆನ? ಅವರಿಂದ 4 ಜನ ಉದ್ಧಾರ ಆಗವ್ರೆ ಹೊರತು ಹಾಳಾಗೋಗಿಲ್ಲ. ಚಾಲೆಂಜ್ ಆಗಿ ಬದುಕಿರೋದನ್ನ ನೋಡಿ ಅವರು ಎಷ್ಟೋ ಜನ ಫ್ಯಾನ್ಸ್ಗಳು ಅವ್ರನ್ನ ಫಾಲೋ ಮಾಡ್ಕೊಂಡು ದುಡ್ಕೊಂಡು ತಿನ್ಕೊಂಡು ಅವ್ರನ್ನೇನ್ ಫಾಲೋ ಮಾಡ್ತಿದಾರೆ ಅದನ್ನ ಅವರು ಸಹಾಯ ಮಾಡೋದು, ತಂದೆ ತಾಯಿನ ಸಾಕೋದು, ಅದು ಇದು ಮಾಡ್ತಾ ಇದಾರೆ. ಅವರಿಂದ ಕೆಟ್ಟದೇನೋ ಕಲ್ತಿಲ್ಲ, ಆಯ್ತಾ? ಅವ್ರನ್ನ ಫಾಲೋ ಮಾಡ್ತಿರೋದಕ್ಕೆ ಇನ್ನು ನಾವೆಲ್ಲ ಚೆನ್ನಾಗಿದೀವಿ. ಅವ್ರ ಪರ್ಸನಲ್ ಫಾಲೋ ಮಾಡೋದಕ್ಕೆ ಪರ್ಸನಲ್ ಚೆನ್ನಾಗೇ ಇದಾರೆ. ಅವರು ಪರ್ಸನಲ್ ಏನ್ ಪ್ರಾಬ್ಲಮ್ ಇಲ್ಲ. ಇದ್ರೆ ಅವ್ರು ಫಾಲೋ ಮಾಡ್ಕೊಳೋ ತಾಕತ್ ಅವ್ರಿಗೆ ಐತೆ. 4 ಜನಕ್ಕೆ ಸ್ಫೂರ್ತಿ ಅಂತ ಅಂದ್ಮೇಲೆ ಪರ್ಸನಲ್ಗೂ ಮಾಟ ಮಾತ್ರ ಮಾಡಿಸ್ಬಿಡ್ತೀರ ಎಲ್ಲರೂ ಸೇರ್ಕೊಂಡು. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಏನ್ ಬೇರೆ ಕೆಲಸ ಇಲ್ವಾ? ಬರೀ ಇದೇನಾ? ನಮಗ್ ಕೆಲಸ ಇರುತ್ತೆ. ನಿಮ್ಮಂತವ್ರದಿಂದ ನಮ್ ತಲೆನೂ ಕೆಟ್ಟೋಗುತ್ತಲ್ಲ. ನಾವು ಯಾರನ್ನೂ ಬೈಬಾರ್ದು, ಯಾರನ್ನೂ ಅನ್ಬಾರ್ದು, ಏನು ಮಾಡಬಾರ್ದು ಅಂತ ನಾವು ಒಳ್ಳೆತನ. ನಮಗ್ಯಾಕೆ ಕಿಡಿಕಾರ್ತೀರಾ? ನೀವೆಷ್ಟು ದ್ವೇಷಿಸ್ತೀರೋ ನಾವಷ್ಟೇ ಪ್ರೀತಿಸ್ತೀವಿ. ನಿಮಗೆ ಎಷ್ಟು ದ್ವೇಷ ಅವ್ರ ಮೇಲೆ ಏನೇನೋ ಮಾಡ್ಬೇಕು ಅಂತಿದ್ಯೋ ಹಂಗೇನೆ ನಮಗೂ ಅವ್ರನ್ನ ಉಳಿಸ್ಕೋಬೇಕು ಅನ್ನೋದೇ ನಮ್ ಕ್ಯಾರೆಕ್ಟರ್ ಆಗಿರುತ್ತೆ. ನೀವ್ ಕೆಟ್ಟದನ್ ಮಾಡಿದ್ರೆ, ಒಬ್ರು ಕೆಟ್ಟದ್ ಮಾಡಿದ್ರೆ 1000 ಜನ ಅವ್ರಿಗೆ ಒಳ್ಳೇದ್ ಬಯಸೋರು ಇದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ. ನೀನ್ ಅಭಿಮಾನಿಗಳ ಬಗ್ಗೆ ಏನಕ್ಕೆ ಮಾತಾಡ್ತೀಯ ಬೋಸುಡಿ? ನೀನ್ ನಮ್ಮನ್ ತಾಕತ್ತಿದ್ರೆ ಎದುರುಗಡೆ ಬಂದ್ ಮಾತಾಡು, ಬಂದೇ ಬಿಡ್ತೀನಿ. ಹೋದ್ರೆ ಹೋಗ್ಲಿ, ಜೀವ ಒಂದ್ ದಿವಸ ನೀನ್ ಜೀವ ತಾಕತ್ತಿದ್ರೆ ಉಳಿಸ್ಕೋ, ನೋಡೇ ಬಿಡ್ತೀನಿ ಸವಾಲು. ಬರೀ ವಾಲ್ ಪೋಸ್ಟ್ ಫೇಸ್ಬುಕ್ ಅಲ್ಲಿ ಫೋಟೋ ಹಾಕೊಂಡು ಮಾತಾಡೋದಲ್ಲ. ಎದುರುಗಡೆ ಮಾತಾಡೆ ಬೋಸುಡಿ. ಬೈಬಾರ್ದು ಅಂತ ಇದೀನಿ. ತುಂಬಿದ್ ಕೂಡ ಯಾವತ್ತು ತುಳ್ಕಲ್ಲ. ತುಳ್ಕುಸಕ್ ಹೋಗ್ಬೇಡ್ರಿ. ನೀವೇ ಅರ್ಧ ಬಿನಿಗೆ ಆಗೋಗ್ಬಿಡ್ತೀರಾ, ಖಾಲಿ ಬಿನಿಗೆ ತಗೊಂಡೋಗ್ಬಿಡ್ತೀರಾ. ಸುಮ್ನೆ ನಮ್ಮಷ್ಟಕ್ಕೆ ನಾವ್ ಇದ್ದವ್ರನ್ನ ಎಲ್ರನ್ನು ಕೆಣಕಿದ್ದಾರೆ. ಓಕೆ, ಅವಳದು ಸಂಜನದು, ಅವಳು ಕ್ಷಮೆ ಕೇಳಿದ್ದಾಗೈತೆ, ಅವಳದು ಮುಚ್ಚಾಕೊಂಡು ಹೋಗೈತೆ, ಮುಗೀತು ಪಾಪ. ಅವಳು ಸುಮ್ನೆ ಆಗೋಳಿಗೆ ನನ್ನ ನಡೆ ಬರ ಅನ್ಕೊಂಡು
ನೀನೇನ್ ಮಧ್ಯದಲ್ಲಿ ಕೈ ಅಳ್ಳಾಡಿಸ್ತಿದ್ಯಾ? ಗೂಬೆ ಮುಂಡೆ ಒಂದ್ ಲೈಕ್ ಬಂದಿಲ್ಲ ನಿನ್ಗೆ. ಏನಕ್ಕೆ ನೀನ್ ಈ ತರ ಎಲ್ಲ ಪ್ರಚಾರ? ನೀನ್ ಏನ್ ಪ್ರಚಾರ ಗಿಟ್ಟಿಸ್ಕೊಂಡ್ರು ನೀನ್ ಏನು ಸಿಗಲ್ಲ. ಮಣ್ಣು ಮುರ್ಪಾಲು. ಬಾಯಿ ಮುಚ್ಕೊಂಡು ನಿಂದ ಎಷ್ಟೈತೋ ಅಷ್ಟು ಕೆಲಸ ಒಳ್ಳೆ ಪ್ರೆಸ್ ರಿಪೋರ್ಟರ್ ಮಾಡ್ಕೊಂಡು ಹೋಗು ಕೆಲ್ಸನ. ಇಲ್ಲ ನಿನ್ ಪ್ರೆಸ್ ರಿಪೋರ್ಟರ್ ಆಗಿದ್ರೆ ಈ ತರ ಫಸ್ಟ್ ಆಫ್ ಆಲ್ ಒಳ್ಳೆ ಪ್ರೆಸ್ ರಿಪೋರ್ಟರ್ ಆಗಿದ್ರೆ ಇನ್ನೊಬ್ರು ಒಳ್ಳೆ ಮನುಷ್ಯನ ಒಳ್ಳೇದನ್ನು ಹುಡುಕಿ ಬರೀತಾ ಇದ್ದೆ, ಕೆಟ್ಟದನ್ನ ಕ್ರಿಯೇಟ್ ಮಾಡ್ತಾ ಇರಲಿಲ್ಲ ಕಣೆ ಗೂಬೆ. ನಿನ್ನಮ್ಮನ್